ಮಾತಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ರೆಸ್ಟು, ಸರಿನಾ? ನೀವಿಬ್ರು ಮಾಡಿರೋ ಸಹಾಯಕ್ಕೆ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಪದಗಳೇ ಇಲ್ಲ. ನಾನು ಯಾರೋ ಕಂಪ್ಲೀಟ್ ಆಗಿ ಸ್ಟ್ರೇಂಜರ್. ನೀವು ಕಾರ್ ನಿಲ್ಸೋ ಅವಶ್ಯಕತೆನೇ ಇರಲಿಲ್ಲ. ನಿಮ್ಮ ಪಾಡಿಗೆ ನೀವು ಹೋಗ್ಬೋದಿತ್ತು. ನೀವಿಬ್ರು ನನಗೋಸ್ಕರ ಕಾರ್ ನಿಲ್ಲಿಸಿ ನನ್ನನ್ನ ಇಲ್ಲಿ ಕರ್ಕೊಬರೋ ಅವಶ್ಯಕತೆ ಇರಲಿಲ್ಲ. ನನಗೋಸ್ಕರ ಡಾಕ್ಟ್ರನ್ನ ಕರೆಸಿ ನನಗೆ ಟ್ರೀಟ್ಮೆಂಟ್ ಕೊಡಿಸೋ ಅವಶ್ಯಕತೆನೂ ಇರಲಿಲ್ಲ. ಇಂಥ ದೊಡ್ಡ ಗುಣ ಯಾರಿಗಿರುತ್ತೆ ಹೇಳಿ? ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಈ ಪ್ರಪಂಚದಲ್ಲಿ ಇನ್ನೂ ಒಳ್ಳೆಯವರಿದ್ದಾರೆ ಅನ್ನೋದಕ್ಕೆ ನೀವಿಬ್ರು ಪ್ರೂವ್ ಮಾಡಿಬಿಟ್ರಿ. ಸ್ವಲ್ಪ ದಿನದಿಂದ ಅಂತೂ ಭೂಮಿ ಮೇಲೆ ಒಳ್ಳೆಯವರೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವು ನನಗೋಸ್ಕರ ನಿಂತ್ರಿ. ಇನ್ಮೇಲೆ ನಾನು ಧೈರ್ಯವಾಗಿರ್ತೀನಿ. ನಾನು ಧೈರ್ಯವಾಗಿರಬಲ್ಲೆ ಅನ್ನೋದನ್ನ ನೀವು ನನಗೆ ತೋರಿಸ್ಕೊಟ್ಟಿದ್ದೀರ. ಸರಿ, ನಾನು ಹೊರಡ್ತೀನಿ. ಕುತ್ಕೊಳ್ಳಮ್ಮ ಸುಮ್ಮನೆ. ಎಲ್ಲಿಗೆ ಹೋಗ್ತೀಯಾ? ಇರೋದಕ್ಕೆ ಜಾಗ ಇಲ್ಲ, ಊಟ ಮಾಡೋದಕ್ಕೆ ದುಡ್ಡಿಲ್ಲ. ಎಲ್ಲಿ ಹೋಗ್ತೀಯಾ ನೀನು? ಮತ್ತೆ ಆ ರೌಡಿಗಳು ಬಂದು ನಿನ್ಗೆ ತೊಂದರೆ ಕೊಟ್ರೆ? ಇವತ್ತಿನಿಂದ ಈ ಮನೆನ ನಿನ್ನ ಮನೆ ಅಂತ ಅನ್ಕೋ. ನಿನಗೆ ಎಲ್ಲಿವರೆಗೂ ಇರಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ನೀನು ಇಲ್ಲಿರಬಹುದು. ನಿನ್ಗೆ ಯಾರು ಇಲ್ಲ ಅಂತ ಮಾತ್ರ ಅನ್ಕೋಬೇಡ. ನಾವೆಲ್ಲ ಇದ್ದೀವಿ ನಿನ್ನ ಜೊತೆಯಲ್ಲಿ. ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊಳ್ಳೋವರೆಗೂ ನೀನು ಈ ಮನೇಲಿ ಇರ್ಬೋದು. ನಿನ್ಗೆ ಇಲ್ಲಿ ಯಾರೂ ತೊಂದರೆ ಮಾಡೋದಿಲ್ಲ. ಅರ್ಥ ಆಯ್ತಾ? ಬೇಡ ಸರ್, ಸುಮ್ಮನೆ ನಿಮಗೆ ತೊಂದರೆ ಆಗತ್ತೆ. ನೀವು ಆಲ್ರೆಡಿ ನನಗೆ ತುಂಬ ಜಾಸ್ತಿನೇ ಹೆಲ್ಪ್ ಮಾಡಿದ್ದೀರ. ಇನ್ನೂ ನಿಮಗೆ ನಾನು ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಆ ಜನಗಳಿದಾರಲ್ಲ, ಅವ್ರನ್ನೆಲ್ಲ ಹುಡ್ಕೊಂಡು ಮತ್ತೆ ಇಲ್ಲಿಗೂ ಬರ್ಬೋದು. ಸುಮ್ಮನೆ ನನ್ನಿಂದ ನಿಮಗೆ ರಿಸ್ಕ್ ಆಗತ್ತೆ. ಬೇಡ ಸರ್. ಸುಮ್ಮನೆ ಹೇಳೋದನ್ನ ಕೇಳಿಸ್ಕೊಮ್ಮ. ಇಲ್ಲಿ ನಿನಗೆ ಸೇಫ್ಟಿ ಇದೆ, ಒಂದು ಆಶ್ರಯ ಇದೆ, ಇರೋದಕ್ಕೆ ಒಂದು ರೂಮ್ ಇದೆ, ಆಯ್ತಾ? ನಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿನಲ್ಲಿ ಜನ ಇದ್ದಾರೆ. ಇದಕ್ಕೆ ಮೇಲೂ ನಿನ್ನಿಂದ ನಮ್ಗೆ ಏನಮ್ಮ ತೊಂದರೆ ಆಗುತ್ತೆ? ಅವ್ರು ಒಂದು ವೇಳೆ ಬಂದ್ರೂ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ ಅಲ್ವಾ ಅಣ್ಣ? ಖಂಡಿತ. ಇಲ್ಲಿ ಬಂದವರು ಸುಲಭ ವಾಪಸ್ ಹೋಗೋಕ್ಕಾಗೋದಿಲ್ಲ. ನೆಮ್ಮದಿಯಾಗಿರೋ ನೀನು. ಕೆಟ್ಟ ಜನಕ್ಕೆ ಈ ಮನೆ ಯಾವತ್ತೂ ಆಶ್ರಯ ಕೊಡೋದಿಲ್ಲ.